ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ವಿಪಕ್ಷ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು, ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚುನಾವಣಾ ಮತದಾರರ ಪಟ್ಟಿಯಲ್ಲಿ ಕರ್ನಾಟಕದಲ್ಲೂ ಅಕ್ರಮ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನನಗೂ ಅನುಮಾನ ಬಂದಿತ್ತು. ಕಾಂಗ್ರೆಸ್ಸು ಜನತಾದಳ ಎರಡೂ ಒಟ್ಟಿಗಿದ್ದಾಗಲೇ 2019ರಲ್ಲಿ ಒಂದೊಂದು ಸೀಟ್ ಗೆದ್ದಿದ್ರು. 24ರಲ್ಲಿ ಹೆಂಗೆ 9 ಸೀಟ್ ಗೆದ್ದರು? ಈ ಅನುಮಾನ ನನಗೂ ಬಂದಿತ್ತು. ಯಾಕೆಂದ್ರೆ ನೋಡಿ, ಚುನಾವಣಾ ಆಯೋಗಕ್ಕೆ ಅವ್ರದ್ದೇ ಆದಂಥ ಅಫಿಷಿಯಲ್ ನೆಟ್ವರ್ಕ್ ಇರಲ್ಲ. ಯಾರು ಕಂದಾಯ ಇಲಾಖೆ ಅಧಿಕಾರಿಗಳಿರ್ತಾರೆ, ಶಾಲಾ ಶಿಕ್ಷಕರು ಇರ್ತಾರೆ, ಅವ್ರನ್ನೇ ಬಳಕೆ ಮಾಡಿಕೊಂಡು ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡ್ತಾರೆ. ಚುನಾವಣಾ ಆಯೋಗ ಅಂತ ಅದಕ್ಕೆ ಪ್ರತ್ಯೇಕವಾಗಿರುವಂಥ ಬ್ಯೂರೋಕ್ರಾಟ್ಸ್ ಇರಲ್ಲ. ಇವರೇ ಚುನಾವಣಾ ಆಯೋಗದ ನಿರ್ದೇಶನಗಳಿಗೆ ಅನುಗುಣವಾಗಿ ಕೆಲಸ ಮಾಡ್ತಾರೆ. ಬಹುತೇಕ ಜನ ಸರ್ಕಾರದ ಮರ್ಜಿಗೆ ಒಳಪಟ್ಟಿರ್ತಾರೆ ಅಂತ ಭಾವಿಸೋದಾದರೆ, ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಿದ್ದು ಕಾಂಗ್ರೆಸ್ ಪಾರ್ಟಿ, ಅಧಿಕಾರದಲ್ಲಿ ಇರೋದು ಕಾಂಗ್ರೆಸ್ ಪಾರ್ಟಿ. ಅಕ್ರಮ ನಡೆಸುವ ಹೆಚ್ಚು ಅವಕಾಶ ಯಾರಿಗಿರುತ್ತೆ? ಆಡಳಿತದವರಿಗೆ ಇರುತ್ತೆ ಅನ್ನೋದಾದರೆ 9 ಸೀಟ್ ಗೆಲ್ಲಬೇಕಾದ್ರೆ ಇದೇ ಯಾವುದೋ ಒಂದು ಷಡ್ಯಂತ್ರ ನಡೆದಿದೆ. ಈ ಷಡ್ಯಂತ್ರವನ್ನು ಮೀರಿ ನಾವು NDA 19 ಸೀಟ್ ಗೆದ್ದಿದ್ದೀವಿ ಅನ್ನೋದು ಅದು ಪ್ರಜಾಪ್ರಭುತ್ವದ ಗೆಲುವು. ಇಲ್ಲದೆ ಇದ್ದರೆ ಕಲಬುರಗಿನಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಗೆಲ್ಲಕ್ಕೆ ಹೆಂಗೆ ಆಗ್ತಿತ್ತು? ಗೆಲ್ಲಕ್ಕೆ ಸಾಧ್ಯನೇ ಇರಲಿಲ್ಲ. ಬೀದರ್, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಚಿಕ್ಕೋಡಿ, ದಾವಣಗೆರೆ, ಚಾಮರಾಜನಗರ, ಹಾಸನ ಇಲ್ಲೆಲ್ಲ ಕಾಂಗ್ರೆಸ್ ಗೆಲ್ಲಬೇಕಾದ್ರೆ ನನಗನ್ಸುತ್ತೆ ಚುನಾವಣಾ ಅಕ್ರಮ ನಡೆಸಿಯೇ ಗೆದ್ದಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ಇವರೇನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಹುಲ್ ಗಾಂಧಿಯವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಆರೋಪ ಮಾಡ್ತಿದ್ದಾರೆ, ಈ ಆರೋಪ ಸ್ಪಷ್ಟಪಡಿಸುತ್ತೆ 2019ರಲ್ಲಿ 1 ಸೀಟು ಕಾಂಗ್ರೆಸ್ಸಿಗೆ, 2024ರಲ್ಲಿ 9 ಸೀಟು. ಈ 9 ಸೀಟು ಬರಬೇಕು ಅಂದರೆ ಅವರು ಚುನಾವಣಾ ಅಕ್ರಮ ನಡೆಸಿದ್ದಾರೆ ಅನ್ನೋದು ನನ್ನ ಅನುಮಾನ. ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತೇನೆ. ಈ ಹಿನ್ನೆಲೆಯಲ್ಲಿ ಸಮಗ್ರ ತನಿಖೆ ಆಗಬೇಕು. ಏಕೆಂದರೆ 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾದ್ರೂ ಇಂಥದ್ದೇನಾದ್ರು ನಡೆಸಿರೋ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಈ ಜನ ಎಲ್ಲ ಡೌಟ್ ಪಡ್ತಿದ್ರು, ವರ್ಣದಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರು ಅಂತೇಳಿ. ಹೆಂಗೆ ಗೆದ್ರು? ಈ ಥರದ್ದೇನೋ ಅಕ್ರಮ ನಡೆಸಿರೋ ಸಾಧ್ಯತೆಗಳಿದ್ದಾವೆ. ನನಗೆ ಹೇಳ್ತಾ ಇದ್ರು, ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾನೆ, 5,000 ಕೋಟಿ ರೂಪಾಯಿನ ಕೆಲಸ ಮಾಡಿದ್ದಾನೆ, CT ರವಿನ ಸೋಲ್ಸೋಕ್ಕೆ ಆಗಲ್ಲ ಅಂತ. ನಾನು ಸೋಲ್ಸ್ಬೇಕಾದ್ರೂ ಇದೇನೋ ಇಂಥ ಒಂದು ಅಕ್ರಮ ನಡೆಸಿರೋ ಸಾಧ್ಯತೆಗಳಿದ್ದಾವೆ. ಮತ್ತು 2024ರಲ್ಲಿ 9 ಸೀಟ್ ಗೆಲ್ಲೋ ಲೆಕ್ಕದಲ್ಲೇ ಇರಲಿಲ್ಲ. 1 ಸೀಟು ಗೆಲ್ಲೋದು ಕಷ್ಟ ಇತ್ತು ಕಾಂಗ್ರೆಸ್ಸು. 9 ಹೆಂಗೆ ಗೆದ್ರು ಲೋಕಸಭೆಯಲ್ಲಿ? ಇದೆಲ್ಲ ನೋಡಿದಾಗ ಚುನಾವಣಾ ಅಕ್ರಮವನ್ನು ಕಾಂಗ್ರೆಸ್ ಪಾರ್ಟಿಯ ನಿರ್ದೇಶನದ ಮೇರೆಗೆ ನಡೆಸಿರುವ ಸಾಧ್ಯತೆಗಳಿದ್ದಾವೆ. ಇದು ನನ್ನ ಅನುಮಾನ. ಈಗ ತಾವು ಹೇಳಿದ್ರೆ ಆಡಳಿತದಲ್ಲಿದ್ದಂತಹ ಒಂದು ಸರ್ಕಾರದ ಆ ಒಂದು ಪಕ್ಷದಲ್ಲೇ ಈ ರೀತಿಯಾದಂತಹ ಒಂದು ಬ್ಯೂರೋಕ್ರಸಿಗಳು ನಡೆದಿರುತ್ತೆ ಅಂತ ತಾವು ಹೇಳ್ತೀರಿ. ಹಾಗಿದ್ಮೇಲೆ ಹಿಂದೆ ವಿಧಾನಸಭಾ ಚುನಾವಣಾ ಹೊಸ್ತಿಲಲ್ಲಿ ತಮ್ಮ ಪಕ್ಷನೇ ಅಧಿಕಾರದಲ್ಲಿತ್ತು, ಹೇಗೆ ಸಾಧ್ಯ ಆಗುತ್ತೆ? ಅಲ್ಲ, ನಮ್ಮ ಪಕ್ಷ ಅಧಿಕಾರದಲ್ಲಿ ಇತ್ತು, ಅಧಿಕಾರದಲ್ಲಿ ಇರೋದು ಬೇರೆ, ಅಧಿಕಾರದ ಹೊಸ್ತಿಲ್ ಕೊನೆಗಳಿಗೆಯಲ್ಲಿ ಇರೋದು ಬೇರೆ. ಆ ಲೆಕ್ಕಾಚಾರ ಹಾಕಿದಾಗ ನೋಡಿ ಏನಾಗ್ತದೆ, ಈ ಚುನಾವಣೆ ಅಕ್ರಮದ ಮೊಕದ್ದಮೆ ದಾಖಲಾಗಿ ಸಾಬೀತಾಗಿರೋದು ಕಾಂಗ್ರೆಸ್ ಪಾರ್ಟಿ ಮೇಲೆ. ನೀವು ಜಸ್ಟಿಸು ಜಗಮೋಹನ್ ಲಾಲ್ ಸಿನ್ಹಾ ಅವ್ರು ತೀರ್ಪು ಕೊಟ್ಟರು ಅಲಹಾಬಾದ್ ಹೈಕೋರ್ಟು. ಶ್ರೀಮತಿ ಇಂದಿರಾ ಗಾಂಧಿಯವರು ಚುನಾವಣಾ ಅಕ್ರಮ ನಡೆಸಿದ್ದಾರೆ ಅಂತ ಇಂದಿರಾ ಗಾಂಧಿಯವರ ಮೇಲೆ ಆರೋಪ ಬಂದು ಸಾಬೀತಾಗಿತ್ತು. ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತು. ಅದನ್ನು ಎದುರಿಸಿದ ರೀತಿ ಹೇಗೆ ಅಂದರೆ, ರಾಜೀನಾಮೆ ಕೊಟ್ಟು ಎದುರಿಸಲಿಲ್ಲ ಕಾಂಗ್ರೆಸ್ಸು, ತುರ್ತು ಪರಿಸ್ಥಿತಿ ಏರ್ತು, ಪ್ರಜಾಪ್ರಭುತ್ವ ಕತ್ತಿಸಿಕ್ತು, ಸಂವಿಧಾನ ಬಂದು ತಿರ್ಚೋ ಕೆಲಸ ಮಾಡಿದ್ರು. ಈ ಒಂದು ಕ್ರಿಮಿನಲ್ ಹಿಸ್ಟ್ರಿ ಇದೆ ಕಾಂಗ್ರೆಸ್ಸಿಗೆ. ಈ ಕ್ರಿಮಿನಲ್ ಹಿಸ್ಟ್ರಿ ಇರೋದ್ರಿಂದ ದೇ ಆರ್ ಎಕ್ಸ್ಪರ್ಟ್. ನನ್ನ ಆರೋಪ ಏನು ಅಂದರೆ, ಅವರು ಎಕ್ಸ್ಪರ್ಟ್ ಯಾಕೆ ಅಂದರೆ ಅವರಿಗೆ ಮಾಲ್ ಪ್ರಾಕ್ಟೀಸ್ ಮಾಡಿದ ಕ್ರಿಮಿನಲ್ ಹಿಸ್ಟ್ರಿ ಇದೆ. ಮತ್ತು ಇದು ಕೇವಲ ಆರೋಪ ಅಲ್ಲ, ಕೋರ್ಟ್ನಲ್ಲಿ ಸಾಬೀತಾಗಿರ್ತಕ್ಕಂಥ ಅಪರಾಧ ಸಾಬೀತಾಗಿರೋದು ಕೋರ್ಟ್ನಲ್ಲಿ. ಈ ಕಾರಣಕ್ಕೆ 6 ವರ್ಷಗಳ ಕಾಲ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಂಗಿಲ್ಲ ಮತ್ತು ಸಂಸತ್ ಸದಸ್ಯತ್ವ ಸ್ಥಾನವನ್ನು ಅನೂರ್ಜಿತಗೊಳಿಸುವಂಥ ತೀರ್ಪನ್ನು ಅಲಹಾಬಾದ್ ಹೈಕೋರ್ಟು 1975 ಜೂನ್ 12ನೇ ತಾರೀಕು 1975 ಜಗಮೋಹನ್ ಲಾಲ್ ಸಿನ್ಹಾ he had given the judgment against ಶ್ರೀಮತಿ ಇಂದಿರಾ ಗಾಂಧಿ, against ಕಾಂಗ್ರೆಸ್ ಪಾರ್ಟಿ, ನಾಟ್ BJP. ಸರ್, ಈಗ ಸಿಂಪಲ್
ಸಿಂಪಲ್, ನೀವು ರಾಜ್ಯ ಚುನಾವಣಾ ಆಯೋಗ ಕಾಂಗ್ರೆಸ್ಗೆ ಸಹಾಯ ಮಾಡಿದೆ ಅಂತ ಹೇಳ್ತಿದ್ದೀರಿ, ಅಥವಾ ಕಾಂಗ್ರೆಸ್ ಚುನಾವಣಾ ಆಯೋಗನ ದುರ್ಬಳಕೆ ಮಾಡ್ಕೊಂಡಿದೆ ಅಂತ ಹೇಳ್ತಿದ್ದೀರಿ? ಚುನಾವಣಾ ಆಯೋಗನ ದುರ್ಬಳಕೆ ಮಾಡ್ಕೊಂಡಿದೆ ಅಂತ ನಾನು ಹೇಳ್ತಾ ಇಲ್ಲ. ಅಕ್ರಮ ಹೆಂಗ್ ನಾನು ಹೇಳೋದು ಚುನಾವಣಾ ಆಯೋಗನ ದುರ್ಬಳಕೆ ಮಾಡ್ಕೊಂಡಿದೆ ಅಂತ ಹೇಳ್ತಾ ಇಲ್ಲ. ನೋಡಿ, ಇವರು ಆರೋಪ ಅನ್ನೋದೇ ನಿಜ ಆದರೆ ಆರೋಪ ಈ ರೀತಿ ಅಪರಾಧ ಮಾಡುವ ಬ್ಯಾಕ್ಗ್ರೌಂಡು ಮತ್ತು ಅಪರಾಧ ಮಾಡುವ ಸಾಮರ್ಥ್ಯ ಕಾಂಗ್ರೆಸ್ ಪಾರ್ಟಿಗೆ ಹೈಯೆಸ್ಟ್ ಇರೋದು. ಬ್ಯಾಕ್ಗ್ರೌಂಡು ಕ್ರಿಮಿನಲ್ ಬ್ಯಾಕ್ಗ್ರೌಂಡು, ಮತ್ತು ಕೆಳಗಡೆ ಬಳಕೆಯಾಗುವಂಥ ಅಧಿಕಾರಿಗಳೇ ಯಾರು ಶಿಕ್ಷಕರು ಬಳಕೆ ಮಾಡ್ಕೊಳ್ತಾರೆ, ಮತದಾರ ಪಟ್ಟಿ ಪರಿಷ್ಕರಣೆಗೆ ಕಂದಾಯ ಅಧಿಕಾರಿಗಳನ್ನು ಬಳಕೆ ಮಾಡ್ಕೊಳ್ತಾರೆ. ಅವ್ರು ಯಾರ ನಿಯಂತ್ರಣದಲ್ಲಿರ್ತಾರೆ? ಒಂದು ಬಿ ಜೆ ಪಿಗೆ ಆ ಮೈಂಡ್ಸೆಟ್ ಇಲ್ಲ, ಆ ಬ್ಯಾಕ್ಗ್ರೌಂಡು ಇಲ್ಲ. ನಮ್ಮ ಮೇಲೆ ಆಪಾದನೆ, ರಾಜಕೀಯ ಆಪಾದನೆ ಮಾತ್ರ ಮಾಡಿದ್ದಾರೆ, ಸಾಬೀತು ಮಾಡೋಕ್ಕಾಗಿಲ್ಲ. ಕಾಂಗ್ರೆಸ್ದು ಸಾಬೀತಾಗಿರೋ ಆಪಾದನೆ, ಕಾಂಗ್ರೆಸ್ ಮೇಲಿರ್ತಕ್ಕಂಥ ಆಪಾದನೆ ಸಾಬೀತಾಗಿರೋ ಆಪಾದನೆ ನೀವು ಗೂಗಲ್ ಸರ್ಚ್ ಮಾಡಿ ನೋಡಿ. ಈ ಜೂನ್ 12, 1975 ಶ್ರೀಮತಿ ಇಂದಿರಾ ಗಾಂಧಿಯವರ ವಿರುದ್ಧ ಜಸ್ಟಿಸ್ ಜಗಮೋಹನ್ ಲಾಲ್ ಸಿನ್ಹಾ, ಅಲಹಾಬಾದ್ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಯಾವ ಕಾರಣಕ್ಕೆ ಅವ್ರ ಎಗೇನೆಸ್ಟ್ ತೀರ್ಪು ಕೊಟ್ಟರು? ರಾಜನಾರಾಯಣ್ ಹೂಡಿದ ಮೊಕದ್ದಮೆ 1972ರ ಲೋಕಸಭಾ ಚುನಾವಣೆಯಲ್ಲಿ ರಾಯಬರೇಲಿಯಲ್ಲಿ ಅಕ್ರಮ ನಡೆಸಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಅಂತಲೇ ಅವ್ರು ತೀರ್ಪು ಕೊಟ್ಟಿದ್ದು. ಹಾಗಾಗಿ ಇದು ಅವರ ಬ್ಯಾಕ್ಗ್ರೌಂಡು, ಇದು ಅವರ ಹಿಸ್ಟ್ರಿ. ಆ ಹಿಸ್ಟ್ರಿ ನೋಡಿದಾಗ ನನಗನ್ಸುತ್ತೆ ಇದರೊಳಗೆ ಎಕ್ಸ್ಪರ್ಟ್ ಅವರೇ ಇದ್ದಾರೆ. ಮತ್ತು ಇವತ್ತೇನು ಬಿ ಜೆ ಪಿ ಮೇಲೆ ಆರೋಪ ಮಾಡ್ತಿದ್ದಾರೆ, ಈಗ ಒಂದು ಗಾದೆ ಮಾತಿದೆ ಕನ್ನಡದಲ್ಲಿ, ತಾನು ಕಳ್ಳ ಪರರನ್ನು ನಂಬ ಅಂಥೇಳಿ. ಈ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರು, ಅದನ್ನೇ ಮಾಡಿ ಪ್ರಾಕ್ಟೀಸ್ ಆಗಿರೋರು ಇನ್ನೊಬ್ಬರನ್ನೂ ಅನುಮಾನ ಪಡ್ತಾರೆ, ಇವನು ಹಿಂಗೆ ಮಾಡಿರ್ಬೋದು, ಇವನು ಹಿಂಗೆ ಮಾಡಿರ್ಬೋದು ಅಂತ. ನಮ್ಗೆ ಆ ಬ್ಯಾಕ್ಗ್ರೌಂಡ್ ಇಲ್ಲ, ನಾವು ಜನರ ಮೇಲೆ ವಿಶ್ವಾಸ ಇಟ್ಟಿರೋದು. ಮತ್ತು ಯಾವುದೇ ಸಮೀಕ್ಷೆ ಕೂಡ ಕಾಂಗ್ರೆಸ್ 9 ಸೀಟ್ ಬರುತ್ತೆ ಅಂತ ಹೇಳೇ ಇರಲಿಲ್ಲ 2024. ಈಗ ಕಾಂಗ್ರೆಸ್ ಮಾಡ್ತಿರೋ ಆರೋಪ ನೋಡಿದ್ರೆ ಈ ಅಕ್ರಮ ನಡೆಸಿ ಅವ್ರು 9 ಸೀಟ್ ಗೆದ್ದಿದ್ದಾರೆ ಅಂತ ನನಗೆ ಅನುಮಾನ. ಅಲ್ಲ, ನಿಮ್ಗೇನಂದ್ರೆ ಅವ್ರು 4 ಲಕ್ಷದಲ್ಲಿ ಸೋಲ್ಬೇಕಾಗಿತ್ತು. ಅಕ್ರಮ ನಡೆಸಿದ್ರಿಂದ 2 ಲಕ್ಷ ಚಿಲ್ಲರಲ್ಲಿ ಸೋತಿದ್ದಾರೆ, ಇಲ್ಲ 4 ಲಕ್ಷದಲ್ಲಿ ಸೋಲಾರು ಅವರು. ಯಾಕೆಂದರೆ ಕಾಂಬಿನೇಷನ್ನು, ಬಿ ಜೆ ಪಿ JDS ಕಾಂಬಿನೇಷನ್ನು, ಡಾಕ್ಟ್ರ್ ಬಗ್ಗೆ ಇದ್ದಂಥ ಸದಭಿಪ್ರಾಯ, 4 ಲಕ್ಷಕ್ಕೂ ಹೆಚ್ಚು ಬಹುಮತ ಸಿಗಬೇಕಿತ್ತು ನಮಗೆ. ಯಾಕಲ್ಲಿ ಬಹುಮತ ಕಡಿಮೆ ಆಯಿತು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅದನ್ನು ನೋಡಿದಾಗ ಇಲ್ಲೂ ಏನೋ ಸಮಥಿಂಗ್ ಈಸ್ ಹ್ಯಾಪಂಡ್. ನಮಗೆ ಮೈಸೂರಿನಲ್ಲೂ ಅದೊಂದು 3-3.5 ಲಕ್ಷ ಲೀಡ್ ಬರಬೇಕಿತ್ತು, ಲೀಡ್ ಕಡಿಮೆ ಆಯಿತು. ಅಂದರೆ ಇದರಿಂದಾಗಿ ಲೀಡ್ ಕಡಿಮೆ ಆಗಿದೆ, ಇವರ ಅಕ್ರಮದಿಂದಾಗಿ ನಮಗೆ ಲೀಡ್ ಕಡಿಮೆ ಆಗಿದೆ. ಸರ್, ಇವತ್ತು OBC ಸಮಾವೇಶ ನಡೀತಾ ಇದೆ, CM ಸಿದ್ದರಾಮಯ್ಯ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಸೊ ಇದನ್ನ ಹೇಗೆ ನೋಡ್ತಾರೆ? ಈಗ OBCಗೆ ನ್ಯಾಯ ಕೊಡೋ ಕೆಲಸವನ್ನು ಕಾಂಗ್ರೆಸ್ ತನ್ನ ಆಡಳಿತದ ಅವಧಿಯಲ್ಲಿ ಮಾಡಿತ್ತಾ? ಕಾಕಾ ಕಾಳೆಲ್ಕರ್ ರಿಪೋರ್ಟನ್ನು ಕುರ್ಚಿಯಡಿ ಹಾಕೊಂಡು ಕೂತು ಆ ರಿಪೋರ್ಟಿಗೆ ಮಾನ್ಯತೆ ಸಿಗದಂಗೆ ಮಾಡಿದವರು ಯಾರು? ಜವಾಹರ್ಲಾಲ್ ನೆಹರೂರವರು, ನಮ್ಮ ದೇಶದ ಮೊದಲನೇ ಪ್ರಧಾನಮಂತ್ರಿ. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವರೊಂದು ಪತ್ರ ಬರೆದಿದ್ರು, OBC ರಿಸರ್ವೇಷನಿಗೆ ಸಂಬಂಧಪಟ್ಟಂತೆ. ರಿಸರ್ವೇಷನ್ ಕೊಟ್ಟರೆ 2ನೇ ದರ್ಜೆ ಆಡಳಿತ ಅಧಿಕಾರಶಾಹಿ, 2nd ಗ್ರೇಡ್ ಆಡಳಿತಶಾಹಿ ನಿರ್ಮಾಣ ಆಗುತ್ತೆ, ಹಾಗಾಗಿ ಮೀಸಲಾತಿಯನ್ನು ವಿರೋಧಿಸಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ರು. ಇದು ಕಾಂಗ್ರೆಸ್ ಹಿಸ್ಟ್ರಿ. ಆಮೇಲೆ ಮಂಡಲ್ ಆಯೋಗ ರಚನೆ ಆಗಿದ್ದು 1979ನಲ್ಲಿ. 1984ವರೆಗೂ ಶ್ರೀಮತಿ ಇಂದಿರಾ ಗಾಂಧಿಯವರಿದ್ದರು. ಶ್ರೀಮತಿ ಇಂದಿರಾ ಗಾಂಧಿಯವರು ಇದ್ದಾಗಲೂ ಕೂಡ ಮಂಡಲ್ ಆಯೋಗಕ್ಕೆ ಜಸ್ಟಿಸ್ ಕೊಡಲಿಲ್ಲ. 84ರಿಂದ 89ವರೆಗೂ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರು. ಥಂಪಿಂಗ್ ಮೆಜಾರಿಟಿ 400+ ಅಂದರೆ 423ಕ್ಕೂ ಹೆಚ್ಚು ಲೋಕಸಭಾ ಸದಸ್ಯರು. ನಮ್ಮ ದೇಶದ ರಾಜಕೀಯ ಇತಿಹಾಸದಲ್ಲಿ ಅಷ್ಟೊಂದು ಲೋಕಸಭಾ ಸದಸ್ಯ ಸ್ಥಾನ ಯಾವ ಪಕ್ಷಕ್ಕೂ ಸಿಕ್ಕಿಲ್ಲ, ರಾಜೀವ್ ಗಾಂಧಿಯವರು ಸಿಕ್ಕಿತ್ತು. he did not give the justice for OBC. He had not given the justice. ಅವ್ರು ಕೊಡಲಿಲ್ಲ ನ್ಯಾಯ. ಇದು ಕಾಂಗ್ರೆಸ್ ಹಿಸ್ಟ್ರಿ. ಯಾವಾಗ OBC ರಿಸರ್ವೇಷನ್ ಸಿಕ್ಕಿದ್ದು? 1990 ಆನ್ವರ್ಡ್ಸ್. ದಟ್ ಟೈಮ್ ಕಾಂಗ್ರೆಸ್ ವಾಸ್ ನಾಟ್ ಇನ್ ಪವರ್. ಕಾಂಗ್ರೆಸ್ ಅಧಿಕಾರ ಕಳ್ಕೊಂಡ ಮೇಲೆ OBC ರಿಸರ್ವೇಷನ್ ಸಿಕ್ಕಿದ್ದು. ಇದು ಈ ದೇಶದ ಇತಿಹಾಸ. ಹಾಗಾಗಿ ಕಾಂಗ್ರೆಸ್ಸು
ಯಾವಾಗ ಅಧಿಕಾರ ಕಳ್ಕೊಳ್ಳುತ್ತೆ ಆಗ ಮೀಸಲಾತಿ ಅಂತ ಬಾಯಿ ಬಡ್ಕೊಳ್ತಾರೆ. ಅಧಿಕಾರ ಇದ್ದಾಗ ಮೀಸಲಾತಿ ವಿರೋಧಿಗಳವರು, OBC ವಿರೋಧಿಗಳು. ಅಧಿಕಾರ ಇದ್ದಾಗ ಅಂಬೇಡ್ಕರ್ ವಿರೋಧಿ, ಅಧಿಕಾರ ಇಲ್ಲದೆ ಇದ್ದಾಗ ಅಂಬೇಡ್ಕರ್, ಅಧಿಕಾರ ಇದ್ದಾಗ ಸಂವಿಧಾನ ವಿರೋಧಿ, ತುರ್ತು ಪರಿಸ್ಥಿತಿ, ಪ್ರಜಾಪ್ರಭುತ್ವ ವಿರೋಧಿ. ಅಧಿಕಾರ ಕಳ್ಕೊಂಡಾಗ ಪ್ರಜಾಪ್ರಭುತ್ವ, ಅಧಿಕಾರ ಕಳ್ಕೊಂಡಾಗ ಸಂವಿಧಾನದ ಪ್ರತಿ ಕೈಲಿ ಹಿಡ್ಕೊಳ್ಳೋದು, ಅಧಿಕಾರ ಇದ್ದಾಗ ಸಂವಿಧಾನಕ್ಕೆ ತಿರಸ್ಕಾರ, ಅಧಿಕಾರ ಇದ್ದಾಗ ಅಂಬೇಡ್ಕರ್ಗೆ ವಿರೋಧ. ಇದು ಕಾಂಗ್ರೆಸ್ ನೀತಿ. ಹಾಗಾಗಿ ಇದು ಹಿಸ್ಟ್ರಿ. ಇವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಏನು ಭಾಳ ಹೋಗಬೇಕಾಗಿಲ್ಲ. ಅವ್ರನ್ನೇ ಪರಿಶೀಲನೆ ಮಾಡಿದ್ರೆ ಸಾಕು. ನೀವು ದುರ್ಬೀನ್ ಹಾಕಬೇಕಾದ ಅವಶ್ಯಕತೆನೇ ಇಲ್ಲ. ಸ್ಕ್ಯಾನಿಂಗ್ ಮಿಷಿನ್ ಬೇಕಾಗೇ ಇಲ್ಲ. ಬರಿಗಣ್ಣಲ್ಲೇ ಗೊತ್ತಾಗುತ್ತೆ ಅವ್ರ ಹಿಸ್ಟ್ರಿ. ಅಲ್ಲ, ಇದೇನು ಒಂದು ಶಕ್ತಿ ಪ್ರದರ್ಶನ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇದನ್ನ ಕರ್ನಾಟಕ ಮಟ್ಟಿಗೆ ನೋಡೋದಾದ್ರೆ, ಅಲ್ಲ, ಈಗ ದೇಶದಲ್ಲಿ ಸಿಎಂ ಕಾಂಗ್ರೆಸ್ ಅಲ್ಲಿ ದೇಶದಲ್ಲೇ ಕಾಂಗ್ರೆಸ್ಸನ್ನು ಜನ ನಿಶ್ಶಕ್ತ ಪಾರ್ಟಿಯಾಗಿ ಮಾಡಿದ್ದಾರೆ. ದೇಶದ ಜನವೇ ನಿಶ್ಶಕ್ತ ಪಾರ್ಟಿಯಾಗಿ ಮಾಡಿದ್ದಾರೆ. ಯಾಕೆ ಮಾಡಿದ್ರು? ಭ್ರಷ್ಟಾಚಾರದ ಕಾರಣಕ್ಕೆ ಮಾಡಿದ್ರು, ಸ್ವಜನ ಪಕ್ಷಪಾತದ ಕಾರಣಕ್ಕೆ ಮಾಡಿದ್ರು, ಪ್ರಜಾಪ್ರಭುತ್ವ ವಿರೋಧಿ ವರ್ತನೆ ಕಾರಣಕ್ಕೆ ಮಾಡಿದ್ರು, ಮೀಸಲಾತಿ ವಿರೋಧಿ ನೀತಿಯ ಕಾರಣಕ್ಕೆ ಮಾಡಿದ್ರು, ತಾನಾಶಾಹಿ ಕಾರಣಕ್ಕೋಸ್ಕರ ಮಾಡಿದ್ರು. ಹಾಗಾಗಿ ಕಾಂಗ್ರೆಸ್ಸನ್ನು ದೇಶದ ಜನವೇ ನಿಶ್ಶಕ್ತಿ ಮಾಡಿದ್ದಾರೆ. ಈಗ ನೀವು ಯಾವ ಟಾನಿಕ್ ಕೊಟ್ಟರೂ ಕೂಡ ಅದೇನು ನಟಕಾಗಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.